ಇನ್ನು ಬಳ್ಳಾರಿಗೆ ಶಿಫ್ಟ್ ಆದರೂ ಕೂಡ ದರ್ಶನ್ ಖೈದಿ ನಂಬರ್ ಚೇಂಜ್ ಆಗಲ್ಲ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಕೂಡ UTP ನಂಬರ್ ಚೇಂಜ್ ಆಗೋದಿಲ್ಲ. ಅಂದರೆ ಅಂಡರ್ ಟ್ರಯಲ್ ಪ್ರಿಸನರ್ ನಂಬರ್, ಖೈದಿ ನಂಬರ್ 6106 ಏನು ಕೊಟ್ಟಿದ್ರಲ್ಲ ಇಲ್ಲಿ, ಅದು ಚೇಂಜ್ ಆಗೋದಿಲ್ಲ ಅಂತ. ಈ UTP ನಂಬರ್ ಆಗಿ ಅದು ದರ್ಶನ್ ಖೈದಿ ಸಂಖ್ಯೆ ಬದಲಾಗುತ್ತೆ. ಬಳ್ಳಾರಿಗೆ ಶಿಫ್ಟ್ ಆದ ಬಳಿಕ ಈ UTP ನಂಬರ್ ಆಗಿ ಅದನ್ನು ಬದಲಾವಣೆ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲ ಇತ್ತು. ಬಳ್ಳಾರಿಗೆ ಶಿಫ್ಟ್ ಆದಮೇಲೆ ಚೇಂಜ್ ಆಗುತ್ತಾ ಖೈದಿ ನಂಬರ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಕೂಡ ಈ ನಂಬರ್ ಬದಲಾಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಖೈದಿ ನಂಬರ್ ಕೊಟ್ಟ ಸಂದರ್ಭದಲ್ಲಿ ಅಭಿಮಾನಿಗಳೆಲ್ಲ ಟ್ರೆಂಡ್ ಸೃಷ್ಟಿಸ್ಬಿಟ್ಟಿದ್ರು. ದರ್ಶನ್ರ ಅಭಿಮಾನಿಗಳು ಗಾಡಿಗಳ ಮೇಲೆ ಸ್ಟಿಕ್ಕರ್ ಹಾಕಿಸೋದು, ಟ್ಯಾಟು ಹಾಕಿಸ್ಕೊಳ್ಳೋದು, ಮಕ್ಕಳಿಗೆ ಆ ಥರ ಫ್ಯಾನ್ಸಿ ಡ್ರೆಸ್ ಮಾಡಿಸೋದು, ಹೀಗೆಲ್ಲ ಟ್ರೆಂಡ್ ಕ್ರಿಯೇಟ್ ಮಾಡೋದಕ್ಕೆ ಈ ಖೈದಿ ನಂಬರ್ ಕಾರಣ ಆಗಿತ್ತು. ಈಗ ಅದೇ ಖೈದಿ ನಂಬರ್ ಮುಂದುವರಿಯುತ್ತೆ. ಈ UTP ನಂಬರ್ ಆಗಿ ಅದನ್ನು ಬದಲಾಯಿಸಲಿದ್ದಾರೆ. ಅಲ್ಲಿಗೆ 6106 ಅದೇ ಖೈದಿ ನಂಬರ್ ಬಳ್ಳಾರಿ ಜೈಲಲ್ಲೂ ಕೂಡ ದರ್ಶನ್ರಿಗೆ ಮುಂದುವರಿತಾ ಇದೆ. ಇದು ದರ್ಶನ್ ಅಭಿಮಾನಿಗಳು ಭಾರಿ ಟ್ರೆಂಡ್ ಸೃಷ್ಟಿಸಿದ್ದು. ಅಂದರೆ ತೀವ್ರತರನಾದ ಚರ್ಚೆಗಳು ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಪರ ವಿರೋಧವಾಗಿ ದರ್ಶನ್ ಅರೆಸ್ಟ್ ಆಗಿರೋ ವಿಚಾರ, ಕೊಲೆ ಕೇಸ್ನಲ್ಲಿ ಅವರ ಇನ್ವಾಲ್ವ್ಮೆಂಟ್, ಮತ್ತು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ ಅವರಿಗೆ ಖೈದಿ ನಂಬರ್ ಕೊಟ್ಟ ಸಂದರ್ಭದಲ್ಲಿ ಈ 6106 ಅನ್ನೋದನ್ನು ಅಭಿಮಾನಿಗಳು ಟ್ರೆಂಡ್ ಮಾಡಿದ್ರು. ಗಾಡಿ ಮೇಲೆಲ್ಲ ಸ್ಟಿಕ್ಕರಿಂಗ್ ಹಾಕ್ಸಿದ್ರು. ಬಲಭಾಗದಲ್ಲಿ ನೀವು ಅದನ್ನು ಗಮನಿಸಬಹುದು. ಈಗ ಅದು ಚೇಂಜ್ ಆಗುತ್ತಾ ಅನ್ನೋ ಕನ್ಫ್ಯೂಷನ್ ಇತ್ತು, ಬಟ್ ಅದು ಚೇಂಜ್ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.